ಅಯ್ಯೋ ರೇವಂತು, ಎಲ್ಲೋಗಿದ್ದೆ? ನೀನ್ ಇಲ್ದಿರೋಕ್ ಮನೆ ಎಲ್ಲ ಬೇಜಾರ್ ತರ ಕಾಣಿಸಕ್ ಗೊತ್ತಾ? ಬಾ ಸ್ವಲ್ಪ ಹೊತ್ತು ಕುತ್ಕೊ ಮಾತಾಡೋಣ. ಅದೇನೋ ರೇವಂತು ಹಂಗ್ ನಡೀತಾ ಇದ್ಯಾ? ಆಶೋ, ನಿನ್ ಮಗ ಕುಡ್ಕೊ ಬಂದವನೆ. ನಾನ್ ಹೇಳ್ಲಿಲ್ವಾ ನಿನ್ ಮಗನ್ ಕುಡಿಯೋ ಅಭ್ಯಾಸ ಇದೆ ಅಂತ? ಆಂಟಿ ನಾನ್ ಜಿಮ್ಗೆ ಹೋಗ್ ಬಂದೆ ಆಂಟಿ, ಲೆಗ್ ವರ್ಕೌಟ್ ಮಾಡ್ಕೊಂಡು. ನನಗಿದ್ರೆ ನೀವ್ ಒಳ್ಳೆ. ಹೌದಾ? ಸುಮ್ನೆ ಹೇಳ್ದೆ ಕಣಪ್ಪ. ಅಮ್ಮ ಆ ಪ್ರೋಟೀನ್ ಡಬ್ಬ ಕೊಡಮ್ಮ. ಏನ್ ರೇವಂತು, ಯಾವ ಡಬ್ಬ ಅದು? ಆಂಟಿ ಅದು ಜಿಮ್ಗೆ ಹೋಗ್ತೀವಲ್ಲ, ಬಾಡಿ ಬೆಳ್ಸಕ್ಕೆ ಯೂಸ್ ಮಾಡೋದು ಪ್ರೋಟೀನ್. ಅಯ್ಯೋ, ಬಾಡಿ ಬೆಳ್ಸ್ಕೊಂಡ್ ಏನ್ ಮಾಡ್ತೀಯ? ಬುದ್ಧಿನೇ ಇಲ್ಲಲ್ವ, ಬುದ್ಧಿ ಬೆಳ್ಸ್ಕೊ ಫಸ್ಟ್. ಆಂಟಿ ಅಯ್ಯೋ ಸುಮ್ನೆ ಹೇಳ್ದೆ ಕಣಪ್ಪ. ಸುಮ್ಮನೆ ಹೇಳಿದ್ರಿ. ಹೌದು, ಎಷ್ಟು ಡಬ್ಬ? ಆಂಟಿ ಅಮ್ಮಂಗೆ ಹೇಳ್ಬೇಡಿ, 5,000. ಅಯ್ಯೋ 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 ಅಯ್ಯೋ, 5,000ನೇನಪ್ಪ ಡಬ್ಬಕ್ಕೆ? ಆಶು, 5,000ನಂತೆ ಡಬ್ಬ? ಅಮ್ಮ ಅದು ಆಫರ್ ಅಲ್ಲಿ ತಗೊಂಡಿದ್ದಮ್ಮ. ಅಮ್ಮ ಅದೆಂಗೋ ಆಫರ್ ಅಲ್ಲಿ ತಗೊಂಡಿದ್ ಸುಮ್ನೇರಮ್ಮ, ನಿಂಗೆ ಗೊತ್ತಾಗಲ್ಲ. ಅಯ್ಯೋ ಬಿಡು ಆಶು, ಮಗುಗೆ ಯಾಕೆ ಬೈತೀಯ, ಹೋಗ್ಲಿ. ಸುಮ್ನೆ ಹೇಳ್ದೆ ನಾನು. ಮತ್ತೆ ರೇವಂತು, ಜಿಮ್ ಫೀಸ್ ಎಷ್ಟು? ಆಂಟಿ ಅದೆಷ್ಟೋ ಬಿಡಿ ಆಂಟಿ. ನನಗ್ ಗೊತ್ತು ಆಶು, ಜಿಮ್ ಫೀಸ್ 15,000 ಅಂತೆ. ಅಯ್ಯೋ ಈ ಮಿಟುಕ್ಲಾಡಿಗೆ ಹೆಂಗ್ ಗೊತ್ತಾಗಂತು? ಅಲ್ಲ ರೇವಂತು, ಜಿಮ್ಗೆ ಹೋಗೋ ಬದ್ಲು ಮನೇಲಿ ನಿಮ್ಮ ಅಮ್ಮನ್ಗೆ ಹೆಲ್ಪ್ ಮಾಡ್ಕೊಟ್ರೆ ಆಗಲ್ವಾ? ಆಂಟಿ ಮಾಡ್ತೀನಿ ಆಂಟಿ. ಅಲ್ಲ ಆಶು, ಜಿಮ್ ಫೀಸ್ಗೆ 15,000ನಂತೆ, ಅದ್ಯಾವ್ದೋ ಡಬ್ಬಕ್ಕೆ 5,000ನಂತೆ. ಅದೇ ದುಡ್ಡು ಇಸ್ಕೊಂಡ್ ಚಿನ್ನ ಮಾಡಿಸ್ಕೊಂಡಿದ್ರೆ ಆಗ್ತಿರ್ಲಿಲ್ಲ. ಮುಂದಿನ ಕಾಲದಲ್ಲಿ ನಿನ್ಗೆ ಹೆಲ್ಪ್ ಆಗ್ತಿತ್ತು. ಹೋಗ್ಲಿ ಬಿಡು, ಮಗನ್ ಹೊಡಿಬೇಡ, ನಾನು ಹೋದ್ಮೇಲೆ. ಸರಿ ರೇವಂತ, ಬರ್ತೀನಿ, ಹುಷಾರು. ನೀರ್ ಕುಡಿತೀಯಲ್ವೇನೋ? ಇಲ್ಲಮ್ಮ, ಮಿಟುಕ್ಲಾಡಿ ಆಂಟಿ ಮಾತ್ ಕೇಳ್ಬೇಡಮ್ಮ. ಅಯ್ಯೋ ಅದು ರೇವಂತು, ಪ್ರೋಟೀನ್ ಡಬ್ಬ ಇತ್ತಲ್ವಾ, ಅದ್ ಸ್ವಲ್ಪ ಕೊಡು, ನನ್ ಮಗನು ಜಿಮ್ಗೆ ಹೋಗ್ತಾವನೆ. ಅಯ್ಯೋ ನಿಮ್ ಕೊಡಲ್ಲ, ಬೇಡ ಬಿಡು, ಹೋಗ್ತೀನಿ. ಅಮ್ಮ ಫಸ್ಟ್ ನಾವ್ ಈ ಮನೆ ಖಾಲಿ ಮಾಡ್ಬೇಡಮ್ಮ. ಈ ವಾಂಟಿ ಕಾಟಕ್ ತಡಿಯಕ್ ಆಗ್ತಿಲ್ಲಮ್ಮ. ಚೆನ್ನಾಗಿರೋದು ಇಷ್ಟ ಇಲ್ಲಮ್ಮ.